ಪ್ರೇಸ್ ದ ಲಾರ್ಡ್. ತಮ್ಮೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ಸ್ವಾಗತ. ಪ್ರಿಯರೇ, ಇಂದು ನಾವು ದೇವಜನರಾದ ಒಬ್ಬ ಸಂತರು, ಅಂದರೆ ಒಂದೇ ಒಂದು ವಾಕ್ಯದ ಪ್ರೇರಣೆಯಿಂದ ಅವರು ಮನಸ್ಸನ್ನೇ ಬದಲಾಯಿಸಿಕೊಂಡು, ಅವರ ವ್ಯಕ್ತಿತ್ವವನ್ನೇ ಬದಲಾಯಿಸಿಕೊಂಡು ದೇವರ ಸೇವೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥ ಸಂತರ ಬಗ್ಗೆ ನಾವು ತಿಳಿದುಕೊಳ್ಳಲು ಹೋಗ್ತಾ ಇದ್ದೇವೆ. ಮತ್ತಾಯನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 26ನೇ ವಾಕ್ಯ. ಒಬ್ಬ ಮನುಷ್ಯನು ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ತನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಲಾಭ ಎನ್ನುವಂಥ ಒಂದು ವಾಕ್ಯ ಸಂತ ಫ್ರಾನ್ಸಿಸ್ ಸಾವೇರಿ ಅವರ ಜೀವನದಲ್ಲಿ ಅತ್ಯಂತ ಅದ್ಭುತ ತಂದುಕೊಟ್ಟಿದೆ. ಅವರ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಸಂತ ಫ್ರಾನ್ಸಿಸ್ ಸಾವೇರಿಯವರು ರಾಜಮನೆತನದಲ್ಲಿ ಜನಿಸಿದರು. ಅವರ ಜೀವನದಲ್ಲಿ ಬಡತನ ಎನ್ನುವುದೇ ಅವರಿಗೆ ಗೊತ್ತಿರಲಿಲ್ಲ. ಅಷ್ಟು ಒಂದು ಐಷಾರಾಮಿ ಜೀವನದಲ್ಲಿ ಬೆಳೆದಂಥವ್ರು ಇವರು. ಮೊದಲಿಗೆ ಫ್ರಾನ್ಸಿಸ್ ಅವರು ಇವರಿಂದ, ಅಂದರೆ ಅವರ ಸ್ನೇಹಿತರಿಂದ ದೂರವಾಗಲು ಪ್ರಯತ್ನ ಪಡ್ತಾರೆ. ಅಂದರೆ ಅವರಿಗೆ ಅದು ಇಷ್ಟ ಇರಲಿಲ್ಲ. ಅಂದರೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇದ್ದ ಕಾರಣ ಗೆಳೆಯರು, ಗೆಳೆತನ ಇದು ಯಾವುದೂ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಈ ರೀತಿ ಸಾವೇರಿಯವರು ದೇವರ ಹೀಗೆ ಏನು ಆ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲದೆ ವಿದ್ಯಾಭ್ಯಾಸದಲ್ಲಿ ಅವರು ಇರ್ತಾರೆ. ನಂತರ ಅವರಿಗೆ ಬೈಬಲ್ ವರ್ಡ್ ಆದ ಮತ್ತಾಯನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 26ನೇ ವಾಕ್ಯ, ಇಡೀ ವಿಶ್ವವನ್ನೇ ಜಯಿಸಿ ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಪ್ರಯೋಜನ? ಈ ಕಿಡಿ ಅವರನ್ನು ಆಧ್ಯಾತ್ಮಿಕ ಜೀವನದೆಡೆಗೆ ಕರೆದೊಯ್ಯಲು ಸಹಾಯವಾಗ್ತದೆ. ಈ ರೀತಿ ಸಾವೇರಿಯವರು ದೇವರ ಹಾಗೂ ಪರರ ಸೇವೆಗೆ ಅಣಿಯಾಗಿ ಸಂತ ಇಗ್ನೇಷಿಯಸ್ ಅವರು ಸ್ಥಾಪಿಸಿದ ಏಸು ಸಭೆಗೆ ಸೇರ್ತಾರೆ. 1529ರಲ್ಲಿ ಪೀಟರ್ ಫೇಬರ್ ಅವರು ಸವೇರಿಯವರ ಜೊತೆ ವಾಸಿಯಾಗಲು ಬಂದರು. ಲೊಯಲಾದ ಇಗ್ನೇಷಿಯಸ್ ಅವರು ಅವರೊಡನೆ ಸೇರಿದರು. ಇಗ್ನೇಷಿಯಸ್ ಅವರು ಪ್ಯಾರಿಸ್ಗೆ ಬರುವಾಗ ಅವರಿಗೆ 38 ವರ್ಷ ವಯಸ್ಸಾಗಿತ್ತು. ಫೇಬರ್ ಅವರ ಮನಸ್ಸು ಬೇಗನೆ ಇಗ್ನೇಷಿಯಸ್ ಅವರ ಮಾತಿನ ಕಡೆಗೆ ವಾಲಿತು. ಆದರೆ ಸಂತ ಫ್ರಾನ್ಸಿಸ್ ಸಾವೇರಿಯವರ ಮನಸ್ಸು ಇಹಲೋಕದ ವೈಭವದೆಡೆಗೆ ನೆಟ್ಟಿತ್ತು. ಫೇಬರ್ ರಜೆಯಲ್ಲಿ ಮನೆಗೆ ಹೋದಾಗ ಇಗ್ನೇಷಿಯಸ್ ಅವರು ಮತ್ತು ಸವೇರಿಯವರು ಮಾತ್ರ ಕೊಠಡಿಯಲ್ಲಿದ್ದರು. ಈ ಸಮಯದಲ್ಲಿ ಇಗ್ನೇಷಿಯಸ್ ಅವರು ಸವೇರಿಯವರ ಮನ ಪರಿವರ್ತಿಸಲು ಸಫಲರಾಗ್ತಾರೆ. 1530ರಲ್ಲಿ ಸವೇರಿಯವರು ತಮ್ಮ MA ಪದವಿಯನ್ನು ಪೂರ್ತಿಗೊಳಿಸಿದ ನಂತರ ತತ್ವಶಾಸ್ತ್ರ ಕಲಿಸಲಾರಂಭಿಸಿದರು. 1540ರಲ್ಲಿ ಪೋರ್ಚುಗೀಸ್ ದೇಶದ ಅರಸ ಜಗದ್ಗುರುವಿನಲ್ಲಿ ಹೊಸದಾಗಿ ಸ್ಥಾಪಿಸಿದ ಏಸು ಸಭೆಯ ಸದಸ್ಯರಾದ ಕೆಲವರನ್ನು ಭಾರತಕ್ಕೆ ಏಸು ಬೋಧನೆ, ಅಂದರೆ ಏಸು ಸಂಕಲ್ಪ ಪ್ರಚಾರಿಸಲು ನೇಮಿಸ್ತಾರೆ. ಈ ಬೇಡಿಕೆ ಅನುಗುಣವಾಗಿ ಇಗ್ನೇಷಿಯಸ್, ನಿಕೋಲಸ್ ಮತ್ತು ಸೈಮನ್ ಭಾರತಕ್ಕೆ ಮಿಷನರಿಯಾಗಿ ನೇಮಿಸ್ತಾರೆ. ನಿಕೋಲಸ್ ಅನಾರೋಗ್ಯದಲ್ಲಿ ಬಳಲುತ್ತಿದ್ದರಿಂದ ಅವರಿಗೆ ಹೋಗಲು ಆಗಲಿಲ್ಲ. ಈ ಸಮಯದಲ್ಲಿ ಇಗ್ನೇಷಿಯಸ್ ಅವರು ನಿಕೋಲಸ್ ಬದಲಾಗಿ ಫ್ರಾನ್ಸಿಸ್ ಸವೇರಿಯವರನ್ನು ಕೇಳುತ್ತಾರೆ. ಆಗ ಸಂತ ಫ್ರಾನ್ಸಿಸ್ ಸವೇರಿಯವರು ಕೂಡಲೇ ಹೋಗಲು ರೆಡಿಯಾಗ್ತಾರೆ. ಹೀಗೆ ಅವರು ಏಸು ಸಭೆಯ ಮೊದಲ ಮಿಷನರಿಯಾಗುತ್ತಾರೆ. ಸಮುದ್ರದ ಮಾರ್ಗದ ಮೂಲಕ ಸಾವೇರಿಯವರು ಭಾರತಕ್ಕೆ ಬರ್ತಾರೆ. 13 ತಿಂಗಳುಗಳ ಕಠಿಣ ಹಾಗೂ ಅಪಾಯಕರ ಹಾಗೂ ಸಾಹಸಮಯ ಸಮುದ್ರಯಾನ ನಡೆಸಿ ಗೋವಾಕ್ಕೆ ಅವರು ತಲುಪ್ತಾರೆ. ಅಲ್ಲಿ ಏಸು ಕ್ರಿಸ್ತನ ಜೀವನದ ಮೌಲ್ಯಗಳನ್ನು ಬೋಧಿಸಿ ಜನರ ಮನ ಗೆಲ್ತಾರೆ. ಅವರು ಭಾರತಕ್ಕೆ ಬರುವಾಗ ಅವರ ಕೈಯಲ್ಲಿ ಕೇವಲ ಒಂದು ರೂಲ್ ಬುಕ್, ಶಿಲುಬೆ ಹಾಗೂ ಬೋಧನಾ ಪುಸ್ತಕವನ್ನು ತಂದಿರ್ತಾರೆ. 1542 ಮೇ 6ರಂದು ಸವೇರಿಯವರು ಗೋವಾ ತಲುಪ್ತಾರೆ. ಅಲ್ಲಿ ಒಂದು ದಿನ ನಿತ್ಯವೂ ಏಸುವಿನ ತತ್ವ, ಬೋಧನೆ, ನ್ಯಾಯ ನೀತಿ, ಜನರಿಗೆ ಸಹಾಯ, ಹೀಗೆ ಜನರ ಸಂಪರ್ಕದಲ್ಲಿ ಬೆಳೆಯುತ್ತಾರೆ. ತನ್ನ ಉತ್ತಮ ನಡತೆಯ ಜೊತೆ
ಜನರನ್ನು ಸಹ ಅದೇ ನೀತಿಯನ್ನು ಜನರಲ್ಲಿ ಕಾಣಲು ಪ್ರಯತ್ನಿಸ್ತಾರೆ. ಹೀಗೆ ಫ್ರಾನ್ಸಿಸ್ ರವರು ಕ್ರಮೇಣ ಅವರ ಹೆಸರು, ಪ್ರಸಿದ್ಧತೆ ಹಾಗೂ ಅವರ ಬೋಧನೆ ವಿಸ್ತಾರವಾಗಿ ಬೆಳೀಲಿಕ್ಕೆ ಕಾರಣವಾಗ್ತದೆ. ಅವರು ತಮಿಳುನಾಡಿನಿಂದ ಶ್ರೀಲಂಕಾದವರೆಗೆ ಪಾರವ ಜನಾಂಗದ ಬಗ್ಗೆ ಬಹಳ ಆಸಕ್ತಿಯನ್ನು ತೋರ್ತಾರೆ. ಗೋವಾದಲ್ಲಿದ್ದ ಕೆಲವು ಯಾಜಕರ ಜೊತೆಗೆ ಸಾವೇರಿಯವರು ಪಾರವ ಜನರಿಗೆ ಕ್ರೈಸ್ತ ಧರ್ಮದ ತತ್ವಗಳನ್ನು ಬೋಧಿಸಿದರು. ಮುಂದೆ ಸವೇರಿಯವರು ಸಂತ ಪೌಲರ ಕಾಲೇಜು ನಡೆಸುವ ಆಹ್ವಾನವೂ ಬರ್ತದೆ. ಮುಂದಿನ 3 ವರ್ಷಗಳಲ್ಲಿ ಅವರು 40 ಧರ್ಮ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ ಹಾಗೂ ಅನೇಕ ಜನರಿಗೆ ಕ್ರಿಸ್ತ ಅಂದರೆ ಯೇಸುವಿನ ಬಗ್ಗೆ ಬೋಧನೆ, ಅವರಲ್ಲಿರುವ ತತ್ವ, ಅವರ ಒಂದು ಒಳ್ಳೆಯ ಒಂದು ಕಾರ್ಯ ಪವಾಡ ಅನೇಕ ರೀತಿಯಲ್ಲಿ ಅದನ್ನು ಜನರಿಗೆ ಹೇಳಲು ಪ್ರಯತ್ನ ಪಡ್ತಾರೆ. ಹೀಗೆ ಮುಂದೆ ಅವರು ಜಪಾನ್ನಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ. ಸಾವೇರಿಯವರು ಅವರ ಜೀವನದಲ್ಲಿ ಅತ್ಯಂತ ಮಹದಾಸೆಯನ್ನು ಹೊಂದಿರ್ತಾರೆ. ಅದೇನೆಂದರೆ ಚೀನಾದಲ್ಲಿ ಸುವಾರ್ತೆ ಸಾರುವುದು ಅವರಿಗೆ ಬಹಳ ಆಸೆ, ಅವರ ಜೀವನದ ಬಹಳ ಒಂದು ಕನಸಾಗಿರ್ತದೆ. ಆದರೆ 1552 ಆಗಸ್ಟ್ ತಿಂಗಳಲ್ಲಿ ಸಾಂಚಿಯಾಂಗ್ ಎಂಬ ದ್ವೀಪದಲ್ಲಿದ್ದಾಗ ಒಂದು ವಿಶೇಷ ರೋಗದಿಂದ ಅವರು ನರಳುತ್ತಾರೆ. ಡಿಸೆಂಬರ್ 3, 1552 ಅದೇ ದ್ವೀಪದಲ್ಲಿ ಅವರು ಕೊನೆಯುಸಿರೆಳೆಯುತ್ತಾರೆ. ಅವರ ಸಂಗಡಿಗರು ಅಲ್ಲಿಂದ ಹೊರಡಲೇಬೇಕಾದ್ದರಿಂದ ಬೇರೆ ಉಪಾಯವಿಲ್ಲದೆ ಅವರ ಮೃತದೇಹವನ್ನು ಅಲ್ಲೇ ಹೂತು ಹೋಗ್ತಾರೆ. ಅವರ ಮೃತದೇಹವನ್ನು ಅಲ್ಲೇ ಮಣ್ಣು ಮಾಡಿ ಹೋಗ್ತಾರೆ. ಕೆಲ ಸಮಯದ ಬಳಿಕ ವಾಪಸ್ಸು ಅವರ ಮೂಳೆಗಳನ್ನು ತೆಗೆಯಲು ಬಂದಾಗ ಎಲ್ಲರೂ ದಿಗ್ಭ್ರಾಂತರಾಗುವ ಸನ್ನಿವೇಶ ಅಲ್ಲಿ ಉಂಟಾಗ್ತದೆ. ಅದೇನೆಂದರೆ ಅವರ ದೇಹ ಕೊಳೆಯದೆ ಹಾಗೆ ಉಳಿದಿರ್ತದೆ. ಅದು ಯಾವ ಒಂದು ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಈಗಲೂ ಸಹ ಜೀವಂತ ಒಂದು ದೇಹವನ್ನು ನಾವು ಗೋವಾದಲ್ಲಿ ನೋಡಬಹುದು. ಓಲ್ಡ್ ಗೋವಾದಲ್ಲಿ ಅದನ್ನು ಇಡಲಾಗಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಸೆಂಟ್ ಫ್ರಾನ್ಸಿಸ್ ಚರ್ಚ್ ಓಲ್ಡ್ ಗೋವಾದಲ್ಲಿ ಇದನ್ನು ದರ್ಶನಕ್ಕೆ ಇಡಲಾಗುತ್ತದೆ. ಆಗ ಸಾವಿರಾರು ಜನರು ದೇಶ ವಿದೇಶದಿಂದ ಆಗಮಿಸಿ ಇವರ ದರ್ಶನವನ್ನು ಪಡೆಯುತ್ತಾರೆ. ಹೀಗೆ ಫ್ರಾನ್ಸಿಸ್ ರವರು ಸಂತ ಪದವಿಗೆ ಅನೇಕ ಒಂದು ಅದ್ಭುತ ಹಾಗೂ ಯೇಸುವಿನ ಬೋಧನೆ ಮೂಲಕ ಅವರು ಸಂತ ಪದವಿಗೆ ಅವರು ತಿರುಗ್ತಾರೆ. ಅವರಲ್ಲಿ ಬೇಡಿಕೊಂಡ ಅಂದರೆ ಅವರು ಪವಾಡ ಪುರುಷ ಅಂತಲೇ ಕರೀತಾರೆ. ಅಷ್ಟು ಒಂದು ರೀತಿಯಲ್ಲಿ ಸಹಸ್ರಾರು ಒಂದು ಪವಾಡಗಳ ಪಟ್ಟಿಯೇ ಅವರಲ್ಲಿ ಇದೆ. ಇದಕ್ಕೆ ಕಾರಣ ಅವರಲ್ಲಿ ಹರಿದು ಬರುವಂಥ ಹರಿಕೆಯಾಗಿದೆ. ಅದೇನೆಂದರೆ ಮದುವೆಗಾಗಿ ಪ್ರಾರ್ಥಿಸಿದಂಥವರಿಗೆ ಶೀಘ್ರವೇ ಮದುವೆ ಪ್ರಾಪ್ತಿಯಾಗಿ ಅವರು ಮದುವೆ ನೆರವೇರಲು ಸಲುವಾಗಿ ಕ್ಯಾಂಡಲ್ ತಂದು ಕೊಡ್ತಾರೆ, ಇಲ್ಲ ಹರಕೆ ಒಂದು ಅಳತೆ ಕ್ಯಾಂಡಲ್ ತರ್ತಾರೆ. ಹಾಗೂ ಮಗು ಆಗಲಿಕ್ಕೆ ಪ್ರಾರ್ಥಿಸಿದವರಿಗೆ ಮಗುವಿನ ಫಲ ಬೇಗವೇ ಪ್ರಾಪ್ತಿಯಾಗಿ ಅವರು ತೊಟ್ಲನ್ನು ಅವರಿಗೆ ತಂದು ಕೊಡ್ತಾರೆ, ತೊಟ್ಲನ್ನು ಕಟ್ತಾರೆ. ಹೀಗೆ ಅನೇಕ ಅದ್ಭುತವು ಇಂದೂ ಕೂಡ ನಡೀತಾ, ಇಂದೂ ಕೂಡ ಹರಕೆಯನ್ನು ಜನರು ಅವರ ಪಾದದಡಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅದ್ಭುತದ ಒಂದು ಸರಮಾಲೆಯನ್ನು ನಾವು ಯಾವ ರೀತಿಯಲ್ಲಿ ಹೇಗೆ ನೋಡಬೇಕು ಅಂತ ಹೇಳಿದ್ರೆ, ಇದು ಭಾರತ ದೇಶದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಚಂದಾವರದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 3ನೇ ತಾರೀಕರಂದು ಅವರ ಪೂಜ್ಯ ಶರೀರದ ಉಗುರಿನ ದರ್ಶನವನ್ನು ಅಲ್ಲಿ ಇಡಲಾಗ್ತದೆ. ದರ್ಶನಕ್ಕೆ ಅಲ್ಲಿಯಂತೂ ಸಹಸ್ರಾರು ಜನ ಬೆಳಿಗ್ಗೆಯಿಂದ ಸಂಜೆ ತನಕ ಅನೇಕ ರೀತಿಯಲ್ಲಿ ಬಂದು ಅವರ ಹರಕೆಯನ್ನು ಸಲ್ಲಿಸ್ತಾರೆ, ಪ್ರಾರ್ಥಿಸ್ತಾರೆ. ಅಲ್ಲಿ ನಾವು ಈಗಲೂ ಅದನ್ನು ಜೀವಂತವಾಗಿ ನೋಡಬಹುದಾಗಿದೆ. ಅಲ್ಲಿ ಅನೇಕ ರೀತಿಯ ವೈವಿಧ್ಯಮಯ ಹರಕೆ ಅಲ್ಲಿ ನಡೀತದೆ. ಅಂದರೆ ಕ್ಯಾಂಡಲನ್ನು ಹಚ್ಚುತ್ತಾರೆ. ಅಳತೆಯ ಕ್ಯಾಂಡಲ್ ಅಂದರೆ ಮನುಷ್ಯನ ಆಕೃತಿ ಅಂದರೆ ಅವರ ಉದ್ದ ಎಷ್ಟಿರುತ್ತೆ ಮನುಷ್ಯನ, ಅದೇ ರೀತಿಯಲ್ಲಿ ಒಂದು ಕ್ಯಾಂಡಲ್ ಅಲ್ಲಿನ ವಿಶೇಷತೆಯಾಗಿದೆ. ಹಾಗೂ ಮಗು ಆಗಲಿಲ್ಲ ಆದವರು ಅಲ್ಲಿ ಬೆಳ್ಳಿ ತೊಟ್ಲವನ್ನು ಕಟ್ತಾರೆ. ಹಾಗೂ ಕಾಲು ನೋವಿದ್ದವರು, ಕೈ ನೋವಿದ್ದವರು, ಹೀಗೆ ನಾನಾ ರೀತಿಯ ರೋಗ ರುಜಿನ ಇದ್ದಲ್ಲಿ ಅಲ್ಲಿ ಪ್ರಾರ್ಥಿಸಿ ಆ ಒಂದು ಬೆಳ್ಳಿಯ ಒಂದು ಏನಂತಾರೆ ಬೆಳ್ಳಿಯ ಒಂದು ವಸ್ತುವನ್ನು ಅಲ್ಲಿ ಅರ್ಪಿಸುವುದು. ಹೀಗೆ ನಾನಾ ರೀತಿಯ ಒಂದು ವೈವಿಧ್ಯಮಯ ಒಂದು ಹರಕೆಯಲ್ಲಿ ಫ್ರಾನ್ಸಿಸ್ ಅವರ ಪಾದದಡಿಯಲ್ಲಿ ತಂದು ಯೇಸುವಿನಲ್ಲಿ ಪ್ರಾರ್ಥಿಸಿ ಅಂತ ಅವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸ್ತಾರೆ.
ನನ್ನ ವೈಯಕ್ತಿಕ ಒಂದು ಜೀವನದ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನನಗೆ ಸಂತರು ಅನ್ನುವಂಥದ್ದು ನನಗೆ ಅರಿವಿರಲಿಲ್ಲ. ಸಂತ ಫ್ರಾನ್ಸಿಸ್ ರವರ ಬಗ್ಗೆ ಸ್ವಲ್ಪವೂ ನನಗೆ ಅರಿವಿರಲಿಲ್ಲ. ಒಮ್ಮೆ ನನಗೊಂದು ಸಹೋದರಿ ಚಂದಾವರ ಪೇಸ್ತಾ ಇದೆ, ಚಂದಾವರ ಡಿಸೆಂಬರ್ 3ನೇ ತಾರೀಕು ಹೋಗಬೇಕು ಅಂತ ಒಂದು ಪೇಸ್ತಾ ಬರುವ ಪೂರ್ವದಲ್ಲಿ ಒಂದು 4-5 ದಿನ ಮೊದಲೇ ಹೇಳಿದಾಗ, ಅದು ನನಗೆ ದಾರಿಯೂ ಸಹ ಗೊತ್ತಿರಲಿಲ್ಲ. ಪ್ರಾರ್ಥಿಸ್ತಾ ನಾನು ಹೋದಾಗ ಕರೆಕ್ಟಾಗಿ ನಾನು ಚಂದಾವರ ಫ್ರಾನ್ಸಿಸ್ ರವರ ಆಲಯಕ್ಕೆ ನಾನು ಹೋದೆ. ಅಲ್ಲಿ ಹೋದಾಗ ಎಲ್ಲ ಪ್ರಾರ್ಥಿಸು, ಅಲ್ಲಿ ಬೇಡಿ ಬಾ, ಅಲ್ಲಿ ಬೇಡ್ದವ್ರಿಗೆ ದೊರೆತಿದೆ, ನಮಗೂ ಅಲ್ಲಿ ದೊರಕಿದೆ, ನೀನು ಪ್ರಾರ್ಥಿಸು ಅಂತ ಹೇಳಿದಾಗ ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ನಾನು ಹೀಗೆ ಪ್ರಾರ್ಥಿಸಿದೆ. ಬಟ್ ಅದು ನನಗೆ ಸಿಗ್ತದೆ ಅನ್ನುವಂಥ ಅರಿವಿಂದ ನಾನು ಗೊತ್ತೇ ಇರಲಿಲ್ಲ. ಆದರೆ ನಾನು ಒಂದು ಸಣ್ಣ ಒಂದು ವಿಶ್ವಾಸದಿಂದ ಅವರ ಬಳಿ ನಾನು ಪ್ರಾರ್ಥಿಸಿದಾಗ ಒಂದೇ ವಾರದಲ್ಲಿ ಆ ಒಂದು ಬೇಡಿಕೆಯನ್ನು ಈಡೇರಿಸಿದಂಥ ಸಂತರು ಅವರು ಇಂದಿಗೂ ಸಹ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ, ಅದನ್ನು ಶೀಘ್ರದಲ್ಲೇ ನೆರವೇರಿಸ್ತಾರೆ. ಇದು ಒಂದು ಅತ್ಯಂತ ಅದ್ಭುತಕರವಾದ ಒಂದು ಘಟನೆ, ಜೀವಂತ ಒಂದು ಸಾಕ್ಷಿಯಾಗಿದೆ. ಈಗಲೂ ಕೂಡ ಓಲ್ಡ್ ಗೋವಾದಲ್ಲಿ ಚರ್ಚ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು 5 ವರ್ಷಕ್ಕೊಮ್ಮೆ ಇಡಲಾಗ್ತದೆ. ಈ ದೇಹ ಅಂದಿನಿಂದ ಇಂದಿನವರೆಗೂ ಬೆಳೆತಿಲ್ಲ ಪ್ರಿಯರೇ. ಇದು ಒಂದು ಅತ್ಯಂತ ಅದ್ಭುತಕರವಾದ, ಇಂದಿಗೂ ಜೀವಂತವಾದ ಒಂದು ಘಟನೆಯಾಗಿದೆ. ದೇವರ ಮಹಿಮೆಗೆ ಇದೊಂದು ಸಾಕ್ಷಿಯಾಗಿದೆ. ಕಾರಣ ಸಂತರು ಎಷ್ಟು ಒಂದು ದೇವರಲ್ಲಿ ಭಯಭಕ್ತಿಯಿಂದ ಇದ್ರು, ಅವರ ದೇಹವನ್ನು ಎಷ್ಟು ಅವರು ಪರಿಶುದ್ಧವಾಗಿ ಇಟ್ಕೊಂಡಿದ್ರು ಅನ್ನುವುದು ಅಲ್ಲಿ ಹೋಗಿ ಅವರ ದರ್ಶನವನ್ನು ಮಾಡಿದಾಗ ಗೊತ್ತಾಗುತ್ತೆ. ಕಾರಣ ಆ ದೇಹ ಮೊದಲು ಹೇಗೆ ಅವರು ಅದನ್ನು ಮಣ್ಣು ಮಾಡಿದ್ರೋ ಅದೇ ಸ್ಥಿತಿಯಲ್ಲಿ ಅವರ ದೇಹ ಇದೆ. ಅದು ಕೊಳೆಯಲಿಲ್ಲ, ಅದು ಒಣಗಿದೆ ಹೊರತಾಗಿ ಕೊಳೆಯಲಿಲ್ಲ. ಇದು ಅತ್ಯಂತ ಅದ್ಭುತಕರವಾದ ಒಂದು ಘಟನೆ. 2024 ನವೆಂಬರ್ 21ರಂದು ಓಲ್ಡ್ ಗೋವಾದಲ್ಲಿ ಅವರ ಪೂಜ್ಯ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗಿದೆ. ಇದು ದೇಶದಿಂದ ಹಿಡಿದು ವಿದೇಶದಿಂದ ಈ ಒಂದು ಪೂಜ್ಯ ಸಂತರ ಶರೀರವನ್ನು ನೋಡಲಿಕ್ಕೆ ಜನ ಧಾವಿಸಿ ಬರ್ತಾರೆ. ಈಗಲೂ ಸಹ ಸಂತರ ಪೂಜ್ಯ ಶರೀರವು ಅಲ್ಲಿ ಅನೇಕ ಅದ್ಭುತಗಳನ್ನು ಮಾಡ್ತಾ ಇದೆ. 2024 ನವೆಂಬರ್ 21ರಂದು ಸಂತರ ಪೂಜ್ಯ ಶರೀರವನ್ನು ಓಲ್ಡ್ ಗೋವಾದಲ್ಲಿ ದರ್ಶನಕ್ಕಿಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಓಲ್ಡ್ ಗೋವಾದ ಬಾವಿಯಲ್ಲಿ ಅವರ ಪ್ರತಿಮೆಯನ್ನು ಕೆಲವರು ದರ್ಶನದಲ್ಲಿ ಕಂಡಿದ್ದಾರೆ. ಇದು ಒಂದು ನೈಜ ಘಟನೆಯಾಗಿದೆ. ವಿಶೇಷವಾಗಿ ಅವರು ತಮ್ಮ ದರ್ಶನವನ್ನು ಸಿಸ್ಟರ್ಗೆ ಹಾಗೂ ಅವರಲ್ಲಿ ಭಕ್ತಿಯನ್ನು ಇಟ್ಟಂಥ ಕೆಲವರಿಗೆ ಅಲ್ಲಿ ಓಲ್ಡ್ ಗೋವಾದ ಬಾವಿಯಲ್ಲಿ ಅವರ ಶರೀರವನ್ನು ಅವರು ದರ್ಶನವನ್ನು ನೀಡಿದ್ದಾರೆ. ಇದು ಒಂದು ನೈಜ ಘಟನೆಯಾಗಿದೆ. ಈ ಒಂದು ಸಾಕ್ಷಿಯನ್ನು ನೀವು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನೋಡಬಹುದಾಗಿದೆ. After sister telling me that she saw Francis Xavier in the water, in the well, even I prayed and went with faith, and I could also see Saint Francis Xavier standing in the waters and looking up with the bright buttons on his arm, and suddenly my body started shivering like I had I could not control that the feeling in me, and I told my feeling to sister, and even my parents, they had told me when we were small that they prayed in 1967 for children, and they had my father had a vision there, and he in 1968 I was born. That my father always used to tell I would remember it, and today again I got a chance to recall it, and I peeped in the well with faith, asking Jesus, Jesus, Jesus. I was telling, and suddenly I could see the statue like in the water. हांव म्हागे भुरगे खातीर मागूंक तांकां येयला. हांवें बी म्हाका इलो उदार करूंक तांकां दिसता अशें सेंट फ्रांसीस झेवियर. म्हाका बी रियल दिसलें, म्हाजे बायलेक बी दिसलें, म्हाका बी विश्वास वाटले. म्हाका बी म्हाजें मागलेलें म्हाका मेळपाक, म्हाका भुरगीं विश्वासान म्हाज्या घरा वयता. हांव मस्त खुशी जालो. आंगार पुरा सेंट फ्रांसीस झेवियर. And I saw him clearly in the well holding a cross, and as if he is alive. After some times again my companion told me that you go and pray there and sit and look, but I did not see.
Then afterwards, again through faith, I said, bless me, St. Francis Xavier. Then I could see second time. And it was a blessing for me and for my family and for my companion, Mrs. Flora. And we have come from Dandeli just to get in touch with St. Francis